ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ವರ್ತಕರ ಸ್ನೇಹ ಮಿಲನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಬೀಕನಹಳ್ಳಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಭಗ್ನಗೊಳಿಸಿದ ಘಟನೆ ಕುರಿತು ಪ್ರತಿಭಟನೆ ಮಾಡಲಾಯಿತು. ಹಿರಿಯ ಪೊಲೀಸ್ ಅಧಿಕಾರಿಗಳ ಕಿರುಕುಳ ತಾಳಲಾರದೆ ಬೇಸತ್ತು ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿ ಬಳಿ ಪೊಲೀಸರು ಪ್ರತಿಭಟನೆ ನಡೆಸಿದರು. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ವರ್ತಕರ ಸ್ನೇಹ ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಡಗು ಜಿಲ್ಲೆ ವಾತಾವರಣ ಪ್ರವಾಸೋದ್ಯಮಕ್ಕೆ ಪೂರಕವಾಗಿದೆ ಎಂದು ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಉಪಾಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ವರ್ತಕರ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರವಾಸಿಗರಿಗೆ ಉತ್ತಮ ಸೌಲಭ್ಯ ಸೇವೆಗಳನ್ನು ಒದಗಿಸಿದಲ್ಲಿ ಜಿಲ್ಲೆಯ ಉದ್ಯಮಗಳ ಬೆಳವಣಿಗೆ ಸಾಧ್ಯ ಎಂದರು. ಕುಶಾಲನಗರದಲ್ಲಿ 3 ದಶಕಗಳಿಂದ ಚೇಂಬರ್ ಆಫ್ ಕಾಮರ್ಸ್ ತನ್ನ ಸದಸ್ಯರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದೆ. ಹಿಂದಿನ ಕಾಲದಲ್ಲಿ ಸರ್ಕಾರಿ ಅಧಿಕಾರಿಗಳು ವರ್ತಕರಿಗೆ ಅನಾವಶ್ಯಕ ಕಿರುಕುಳ ನೀಡಿ ವರ್ತಕರಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತಿದ್ದರು. ಅಂತಹ ಸಂದರ್ಭದಲ್ಲಿ ಚೇಂಬರ್ ಮೂಲಕ ವರ್ತಕರ ಪರವಾಗಿ ನಿಂತು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿದಿದೆ ಎಂದು ನೆನಪಿಸಿದರು. ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ನಿರ್ದೇಶಕ ಎಸ್ಕೆ ಸತೀಶ್ ಮಾತನಾಡಿ, ನಿರಂತರ ಕೆಲಸಗಳ ಒತ್ತಡದ ಜಂಜಾಟದಲ್ಲಿರುವ ಉದ್ಯಮಿಗಳು ವರ್ತಕರ ದಿನಾಚರಣೆಯನ್ನು ಆಚರಿಸುವಂತಾಗಬೇಕು. ಕುಶಾಲನಗರ ಸ್ಥಾನೀಯ ಸಮಿತಿ ವತಿಯಿಂದ ಉದ್ದೇಶಿಸಿರುವ ವರ್ತಕರ ಭವನಕ್ಕೆ ಸದಸ್ಯರು ಹೆಚ್ಚಿನ ಸಹಕಾರ ನೀಡಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರವೀಂದ್ರ ವೀರೈ ಮಾತನಾಡಿ, ವರ್ತಕರ ಸಹಕಾರದಿಂದ ಸಂಘಟನೆಗೆ ಮತ್ತಷ್ಟು ಬಲ ಬಂದಿದೆ. ಭವನ ನಿರ್ಮಾಣಕ್ಕೆ ಬಹುತೇಕ ಎಲ್ಲ ಪೂರ್ವಸಿದ್ಧತೆಗಳು ನಡೆದಿದೆ. ಸದ್ಯದಲ್ಲೇ ನಿರ್ಮಾಣಕ್ಕೆ ಚಾಲನೆ ದೊರೆಯಲಿದೆ. ಪ್ರತಿಯೊಬ್ಬರೂ ಸಹಕರಿಸಿ ಕೈಜೋಡಿಸಬೇಕು ಎಂದರು. ಕುಶಾಲನಗರ ಸ್ಥಾನೀಯ ಸಮಿತಿಯ ಸ್ಥಾಪಕ ಅಧ್ಯಕ್ಷ ಪಿಪಿ ಸತ್ಯನಾರಾಯಣ, ಮಾಜಿ ಅಧ್ಯಕ್ಷ ಬಿ ಅಮೃತರಾಜ್, ಕಾರ್ಯದರ್ಶಿ ಕೆಎಸ್ ನಾಗೇಶ್, ಕಾರ್ಯಕ್ರಮ ನಿರ್ದೇಶಕ ಕೆಎನ್ ದೇವರಾಜ್, ಉಪಾಧ್ಯಕ್ಷ ಎಂಡಿ ರಂಗಸ್ವಾಮಿ, ನಿರ್ದೇಶಕರಾದ ಎನ್ವಿ ಬಾಬು, ಚಿತ್ರ, ರೂಪಾ, ಚಂದ್ರು, ಎಂಕೆ ದಿನೇಶ್ ಮತ್ತಿತರರು ಇದ್ದರು. ಕಾಮರ್ಸನ್ನು ಆ್ಯಕ್ಟಿವೇಟ್ ಮಾಡಿ ಒಂದು ಮುಂದಿನ ದಿನಗಳಲ್ಲಿ ಪುನಃ ಸಕ್ರಿಯವಾಗಿ ಕೆಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋಣ. ಮತ್ತು ನಮಗೆ ನಮ್ಮ ಹಿಂದಿನ ಏನು ನಮ್ಮ ಅಧ್ಯಕ್ಷರುಗಳಿದ್ದಾರೆ, ಪದಾಧಿಕಾರಿಗಳಿದ್ದಾರೆ, ಅವರ ಒಂದು ಪರಿಶ್ರಮದಿಂದ ನಮಗೆ ಒಂದು 10 ಸೆಂಟ್ ಜಾಗ ನಮಗೆ ಅವರು ಗಳಿಸಿ ಕೊಟ್ಟಿದ್ದಾರೆ. ಅದನ್ನು ಮುಂದುವರಿಸ್ಕೊಂಡು ಅದನ್ನು ಒಂದು ಉತ್ತಮ ಅಭಿವೃದ್ಧಿಪಡಿಸೋದು ನಮ್ಮ ಈಗಿನವರ ಕರ್ತವ್ಯ ಅನ್ನೋ ರೀತಿಯಲ್ಲಿ ನಾವು ಅದರಲ್ಲಿ ಏನಾದರೂ ಒಂದು ಡೆವಲಪ್ ಮಾಡೋಣ, ಒಂದು ಬಿಲ್ಡಿಂಗ್ ಮಾಡೋಣ ಅನ್ನೋ ಉದ್ದೇಶದಿಂದ, ಮತ್ತು ಅದರ ಬಗ್ಗೆ ಜನರಿಗೆ ಹೇಳೋಣ, ಜನರ ಒಂದು ಪ್ರತಿಕ್ರಿಯೆಯನ್ನು ಕೂಡ ನಾವು ತಿಳ್ಕೊಳ್ಳೋಣ. ಮತ್ತು ನಾವು ಸುಮಾರು ವರ್ಷದಿಂದ ನಾವು ಜನರಲ್ ಬಾಡಿ ಒಂದು ಮಾಡ್ತೀವಿ. 50-60-100 ಜನ ಬರ್ತಾರೆ. ಸೊ ಬರೀ ಸದಸ್ಯರು ಮಾತ್ರ ಬರ್ತಾರೆ. ಎಲ್ಲ ಕುಟುಂಬದವರೆಲ್ಲ ಸೇರಿ ಒಂದು ವಿನೋದ ಕೂಟದ ರೀತಿಯಲ್ಲಿ ನಾವು ಒಂದು ಆಚರಿಸೋಣ ಅನ್ನೋ ಉದ್ದೇಶದಿಂದ ಈ ವರ್ತಕರ ಸ್ನೇಹ ಮಿಲನವನ್ನು ಮಾಡೋಣ ಅಂತೇಳಿ ನಮ್ಮ ಎಲ್ಲ ಹಿರಿಯರ ಹತ್ರ ನಾವು ಸಂವಾದವನ್ನು ನಡೆಸಿ ಇವತ್ತು ನಾವು ಇಟ್ಕೊಂಡಿದ್ದೀವಿ. ಸೊ ನಾವು ಮುಂದಿನ ದಿನಗಳಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಅದರ ಒಂದು ಪ್ಲ್ಯಾನ್ ಯಾವ ಥರ ಬರ್ತದೆ, ಅದರ ಅನಾವರಣ ಮಾಡೋಣ. ಮುಂದಿನ ನಮ್ಮ ಕಾರ್ಯಸೂಚಿ ಏನು ಅಂತೇಳಿ ನಮ್ಮ ಜನರಿಗೂ ತಿಳಿ ಹೇಳೋಣ. ಮುಂದಿನ ದಿನಗಳಲ್ಲಿ ನಾವು ಎಲ್ಲರೂ ಸೇರಿ ನಮ್ಮ ಒಂದು ಈ ಇಡೀ ವಿಶ್ವದಲ್ಲೇ ಬಲಿಷ್ಠವಾದಂಥ ಒಂದು ವ್ಯಾಪಾರಿಗಳ ಒಂದು ಸಂಘಟನೆಯನ್ನು ನಮ್ಮಲ್ಲಿಯೂ ಕೂಡ ಬಲಿಷ್ಠಗೊಳಿಸೋಣ ಅನ್ನೋ ಉದ್ದೇಶದಿಂದ ನಾವು ಈ ಸಭೆಯನ್ನು ಇಟ್ಕೊಂಡಿದ್ದೀವಿ. ಸೊ ಇನ್ನು ಸ್ವಲ್ಪ ನಮ್ಮ ಈ ಕಾರ್ಯಕ್ರಮ ಮುಗಿದು ಇನ್ನು ಹೊಸ ಕಾರ್ಯಕ್ರಮಗಳು ಆರಂಭ ಆಗೋ ಹೊತ್ತಿಗೆ ಎಲ್ಲ ಸದಸ್ಯರುಗಳು ಬರ್ತೀನಿ ಒಂದು ಉದ್ದೇಶವನ್ನು ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ದೀನಿ. ಸೊ ಅದೇ ಥರ ಆಗಲಿ ಅಂತ ಹೇಳ್ತಾ, ಈಗ ಜನ ಕಾಯಕವೇ ಕೈಲಾಸ ಅಂತ ಮೊನ್ನೆ ಬಸವಣ್ಣನವರ ಜನ್ಮದಿನ ಆಯಿತು. ಸೊ ಎಷ್ಟು ಜನ ಯಾರು ಬಂದಿಲ್ಲ ಅನ್ನೋದಕ್ಕಿಂತ ಬಂದಿರೋರು ನಮಗೆ ಇಂಪಾರ್ಟೆಂಟು. ಸೊ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕುಶಾಲನಗರ ಚೇಂಬರನ್ನು ಬಲಿಷ್ಠಗೊಳಿಸಲಿಕ್ಕೆ ಏನು ಬೇಕೋ ಅದಕ್ಕೆ ನಾವು ಎಲ್ಲರೂ ಕೈ ಜೋಡಿಸೋಣ ಅಂತ ನಿಮ್ಮ ಹತ್ರ ಎಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇದೆ. ಯಾವ ರೀತಿ ನಡೆಸ್ತಾ ಇದೆ ಅನ್ನೋದು ಮಾಹಿತಿಗಳು ಸಿಗ್ತಾ ಇಲ್ಲ ಅನ್ನೋದು ಮಾಹಿತಿಗಳು ಬರ್ತಾಯಿತ್ತು. ಆ ಒಂದು ನಿಟ್ಟಲ್ಲಿ ಮೊನ್ನೆ ಕಳೆದ ಮೀಟಿಂಗ್ಗಳಲ್ಲಿ ಮಾತಾಡಿಕೊಂಡು ಕುಟುಂಬ ವರ್ಗದವರನ್ನು ಸೇರಿಸಿ ಒಂದು ಸಭೆ ಮಾಡಿದಾಗ ಆ ಒಂದು ಬಾಂಡೇಜ್ ಜಾಸ್ತಿ ಆಗುತ್ತೆ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಒಂದು ವ್ಯವಸ್ಥೆ ಆಗ್ತಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಂದರೆ ಬರೀ ನಮ್ಮ ವೃತ್ತಿ ಬಾಂಧವರಲ್ಲ, ಅವರ ಕುಟುಂಬ ವರ್ಗದವರು
ನಮ್ಮ ಜೊತೆ ಸೇರಿದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅಂತ ಆಗುತ್ತೆ. ಅದ್ರ ಜೊತೆಗೆ ಆಟೋಟ ಸ್ಪರ್ಧೆಗಳನ್ನು ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ನ ಅದನ್ನು ಸೇರಿಸಿ ಮಾಡಿದಾಗ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡುವಂಥ ರೀತಿ ಆಗುತ್ತೆ ಅನ್ನೋದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ನಮಗೆಲ್ಲ ಗೊತ್ತಿದೆ. ಅದೇ ರೀತಿ ನಿಮ್ಗೆ ಗೊತ್ತಿದೆ ಚೇಂಬರ್ ಆಫ್ ಕಾಮರ್ಸ್ ಬೆಳೆದು ಬಂದ ರೀತಿ. ಚೇಂಬರ್ ಆಫ್ ಕಾಮರ್ಸು ಈಗಾಗಲೇ 1991ರಲ್ಲಿ ನಮ್ಮ ಕುಶಾಲನಗರ ಸ್ಥಳೀಯ ಸಮಿತಿ ಪ್ರಾರಂಭ ಆಯಿತು ಅಂತ ನನಗೆ ಇರುವಂಥ ಮಾಹಿತಿ. ಮೊದಲ ಅಧ್ಯಕ್ಷರಾಗಿ ಪಿ ಪಿ ಸತ್ಯನಾರಾಯಣ ಅವರು ಅಧ್ಯಕ್ಷತೆಯನ್ನು ಫೌಂಡ್ರಾಗಿ ಇಲ್ಲಿ ಅಧಿಕಾರ ವಹಿಸ್ಕೊಂಡ್ರು. ಅದಕ್ಕೆ ಸೆಕ್ರೆಟರಿಯಾಗಿ ಅನಂತ ಶಯನ ಏನು ನಮ್ಮ ಶಕ್ತಿ ಪೇಪರ್ನ ಎಡಿಟರ್ ಆಗಿದ್ದರು, ಅವರು ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು. ಅದೇ ರೀತಿ ಪದಾಧಿಕಾರಿಗಳು ಇವತ್ತಿದ್ದೀರಿ. ವಿ ವಿ ನಾಗೇಂದ್ರ ಅವರಿದ್ದಾರೆ, ರಾಜಶೇಖರ್ ಅವರಿದ್ದಾರೆ, ಮೋಹನ್ ಅವರಿದ್ದಾರೆ, ಶಾಂತಿಲಾಲ್ ಜೈನ್ ಅವರಿದ್ದಾರೆ. ಆವತ್ತಿಂದ 30 ವರ್ಷದಿಂದ ಸಕ್ರಿಯವಾಗಿ ಈ ಕಾರ್ಯಕ್ರಮಗಳಲ್ಲಿ ಚೇಂಬರ್ನ ಒಂದು ಹಿತದೃಷ್ಟಿ ಇಟ್ಕೊಂಡು ನಮ್ಮ ವೃತ್ತಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಬೇರೆಯವರ ಒಂದು ನಿಮ್ಗೆ ಗೊತ್ತಿದೆ ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ ಈ ಸೇಲ್ಸ್ ಟ್ಯಾಕ್ಸಿಂದು ಮತ್ತು ಫುಡ್ ಡಿಪಾರ್ಟ್ಮೆಂಟಿಂದು ಬೇರೆ ವೆಯ್ಟ್ ಆ್ಯಂಡ್ ಮೆಷರ್ ಇರ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್ ಇರ್ಬೋದು, ತುಂಬ ಅಡೆತಡೆ ಮತ್ತು ತುಂಬ ತೊಂದರೆ ಮಾಡ್ತಾಯಿದ್ರು. ಬಂದಾಗ ಅಂಗಡಿಗಳಿಗೆ ಬರೋದು, ಹರಾಸ್ ಮಾಡೋದು ಎಲ್ಲ ಮಾಡ್ತಿದ್ರು. ನನಗೆ ಗೊತ್ತಿರೋಂಗೆ ಒಂದು 35 ವರ್ಷದಿಂದ ಸೇಲ್ಸ್ ಟ್ಯಾಕ್ಸ್ ಅವ್ರು ಬಂದರು ಅಂದರೆ ಎಲ್ಲ ಅಂಗಡಿ ಬಾಗಿಲು ಮುಚ್ಕೊಂಡು ನಮ್ಮ ವಹಿವಾಟನ್ನು ಒಂದು ಗಂಟೆ 2 ಗಂಟೆನ ಮುಂದುವರಿಸ್ಕೊಂಡು ಮುಚ್ಚಿ ಆಮೇಲೆ ಬಾಗಿಲು ತೆಗೆಯುವಂಥ ಒಂದು ವ್ಯವಸ್ಥೆ ಆಗ್ತಿತ್ತು. ತದನಂತರ ನಮ್ಮ ಸಂಘಟನೆ ಗಟ್ಟಿ ಆಯಿತು, ನಮ್ಮ ಜಿಲ್ಲಾ ಸಂಘಟನೆ ಗಟ್ಟಿ ಆಯಿತು, ನಮ್ಮ ರಾಜ್ಯ ಸಂಘಟನೆ ಗಟ್ಟಿ ಆಯಿತು. ಆ ಮೂಲಕ ನಮ್ಮ ಏನು ಬರೀ ಅಧಿಕಾರಿಗಳಿಗೆ ಯಾವ ರೀತಿ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಬೀಕನಹಳ್ಳಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಭಗ್ನಗೊಳಿಸಿರುವ ಘಟನೆ ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು. ಕ್ಯಾರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಬೀಕನಹಳ್ಳಿ ಗ್ರಾಮದಲ್ಲಿ ಕಿಡಿಗೇಡಿಗಳು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ವಿರೂಪಗೊಳಿಸಿರುವ ಘಟನೆಯನ್ನು ಖಂಡಿಸಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಘಟಕ, ಮಂಡ್ಯ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕಗಳ ಸಂಯುಕ್ತ ಆಶ್ರಯದಲ್ಲಿ ಬೀಕನಹಳ್ಳಿ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಲಾಯಿತು. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಬಿ ಸುಬ್ರಹ್ಮಣ್ಯ, ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್, ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಕೆ ಪುರುಷೋತ್ತಮ್ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಭಗ್ನಗೊಳಿಸಿ ಅವಮಾನ ಮಾಡಿರುವ ಘಟನೆಯನ್ನು ತೀವ್ರವಾಗಿ ಖಂಡಿಸಿದರು. ಆರೋಪಿಗಳನ್ನು ಪತ್ತೆ ಹಚ್ಚಿ ಕೂಡಲೇ ಬಂಧಿಸಿ ಜೈಲಿಗಟ್ಟುವ ಮೂಲಕ ತಕ್ಕ ಪಾಠ ಕಲಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯ ಮಾಡಿದರು. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ಅಧ್ಯಕ್ಷ ಬಿ ಸುಬ್ರಹ್ಮಣ್ಯ ಮಾತನಾಡಿ, ತಾಲೂಕು ಕೇಂದ್ರ ಕೆಆರ್ಪೇಟೆಯಲ್ಲಿಯೂ ರಾಯಣ್ಣನ ಇಂತಹ ಅದ್ಭುತ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲು ಸಾಧ್ಯವಾಗಿಲ್ಲ. ಇಂತಹ ಸ್ಥಿತಿಯಲ್ಲಿ ಪುಟ್ಟ ಗ್ರಾಮ ಬೀಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಂಗೊಳ್ಳಿ ರಾಯಣ್ಣ ಯುವ ಬ್ರಿಗೇಡ್ ಯುವಕರ ಸಂಘ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಪ್ರತಿಷ್ಠಾಪನೆ ಮಾಡಿರುವುದು ಶ್ಲಾಘನೀಯವಾದುದು. ಆದರೆ ಸದರಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಮಂಗಳವಾರ ತಡರಾತ್ರಿ ಕಿಡಿಗೇಡಿಗಳು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯ ಕತ್ತಿ, ಕೈ, ಕಾಲು ಸೇರಿದಂತೆ ವಿವಿಧ ಭಾಗದಲ್ಲಿ ಹಾನಿಗೊಳಿಸಿ ಸಂಗೊಳ್ಳಿ ರಾಯಣ್ಣನಿಗೆ ಅಪಮಾನ ಮಾಡಿರುವುದು ನಾಗರಿಕ ಸಮಾಜವು ತಲೆ ತಗ್ಗಿಸುವ ವಿಚಾರವಾಗಿದೆ ಎಂದರು. ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ
ಪಂಚಾಯಿತಿ ಮಾಜಿ ಸದಸ್ಯರಾದ ಕೋಡಿಮಾರನಹಳ್ಳಿ ದೇವರಾಜು, ಬಿ ನಾಗೇಂದ್ರ ಕುಮಾರ್, ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಕೆ ಪುರುಷೋತ್ತಮ್, ಜಿಲ್ಲಾ ಕುರುಬರ ಸಂಘದ ನಿರ್ದೇಶಕರಾದ ಪ್ರಸನ್ನಕುಮಾರ್, ಕೆಸಿ ಮಂಜುನಾಥ್, ಕೆಆರ್ ನಗರ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಶಿವಣ್ಣ, ಎಚ್ಡಿ ಕೋಟೆ ತಾಲೂಕು ಅಧ್ಯಕ್ಷ ಆನಂದ್, ಕೆಆರ್ ಪೇಟೆ ಪುರಸಭಾ ಸದಸ್ಯ ಕೆಸಿ ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಜಗದೀಶ್, ಚಂದ್ರೇಗೌಡ, ಬೀಕನಹಳ್ಳಿ ಗ್ರಾಮಸ್ಥರು ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಸಬ್ ಇನ್ಸ್ಪೆಕ್ಟರ್ ಸುಬ್ಬಯ್ಯ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಜೈ ಸಂಗೊಳ್ಳಿ ರಾಯಣ್ಣ, ಜೈ ಸಂಗೊಳ್ಳಿ ರಾಯಣ್ಣ, ದೇವಾಗಲಿ ಸಂಗೊಳ್ಳಿ ರಾಯಣ್ಣಗೆ. ಇಲ್ಲಿ ಪೊಲೀಸ್ನ ಮುಖ್ಯ ಅಧಿಕಾರಿಗಳು ಕೂಡ ಬಂದಿದ್ದರು ನಿನ್ನೆ. ಅದೇ ರೀತಿಯಲ್ಲಿ ಕೂತು ಪ್ರತಿಭಟನೆಯನ್ನು ಮಾಡಿ ಶಾಂತಿ ರೀತಿಯಲ್ಲಿ ಯಾವುದೇ ಗದ್ದಲ ಇಲ್ಲದೆ ಶಾಂತಿ ರೀತಿಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ಈಗ ನಮ್ಮ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಿಂದ ಯಾವ ನಾಯಕರು ಬಂದಿದ್ದರು ಈಗ ಅವರು ಎಲ್ಲ ಮಾತಾಡಿ ಹೋಗಿದ್ದಾರೆ. ಅದೇ ರೀತಿ ಇವತ್ತು ಸಂಗೊಳ್ಳಿ ರಾಯಣ್ಣ ಒಂದು ಸಮಾಜಕ್ಕೆ ಸೀಮಿತವಾದ ನಾಯಕ ಅಲ್ಲ. ಸಂಗೊಳ್ಳಿ ರಾಯಣ್ಣ ಸ್ವತಂತ್ರ ಹೋರಾಟಗಾರರು, ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ. ಸಂಗೊಳ್ಳಿ ರಾಯಣ್ಣನನ್ನು ಒಂದು ಸಮಾಜಕ್ಕೆ ಬಿಂಬಿಸೋದು ತಪ್ಪು. ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಇವತ್ತು ಏನು ಸಂಗೊಳ್ಳಿ ರಾಯಣ್ಣ ಇವತ್ತು ಪುತ್ಥಳಿ ಇದಾಗಿದೆ, ಎಲ್ಲರೂ ಒಗ್ಗಟ್ಟಾಗಿ ಈ ಊರಿನ ಜನ ಎಲ್ಲ ಭಾರಿ ಕಷ್ಟಪಟ್ಟಿಲ್ಲ ಅಂತ ಅವ್ರು ಹೇಳಿದ್ರು ನನ್ನ ಬಂದಾಗ. ಮುಂದಿನ ಎಲ್ಲರೂ ಕೂಡ ಸಹಕಾರ ಮಾಡೋಣ ಮತ್ತು ಇನ್ನು ಶಾಸಕರಿರ್ಬೋದು ಇಲ್ಲ ಆಗಿರ್ಬೋದು ಸರ್ಕಾರದ ವತಿಯಿಂದ ಬೇಕು ಯಾರು ಮಾಡಿದ್ದಾರೆ ಅವ್ರನ್ನ ಪೊಲೀಸ್ ಅಧಿಕಾರಿಗಳಿಗೆ ನಾವು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ. ಅಂದರೆ ಯಾರು ಅಂತ ನಾವು ಇದು ಮಾಡೋಕ್ಕೆ ಕೇಳಿದ್ದೀವಿ. ಅವರು ಕೂಡ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಇದರಲ್ಲೇ ನೀಟಾಗಿ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಹಂಗಾಗಿ ಎಲ್ಲರೂ ಕೂಡ ಇವತ್ತೇನು ಪ್ರತಿಭಟನೆ ಶಾಂತಿ ಮಾಡಿದ್ದೀವಿ ಅದೇ ರೀತಿ ವಿಗ್ರಹನೂ ಕೂಡ ಇನ್ನು ಪ್ರತಿಷ್ಠೆ ಮಾಡಬೇಕು ಅಂತ ನನಗೆ ಮುಂದೆ ಕೇಳ್ತಾ ಇದ್ದೀವಿ. ವಿರೂಪಗೊಳಿಸಿದ್ದಾರೆ. ಪೊಲೀಸ್ನವರಿಗಾಗಲೇ ನಿನ್ನೆ ದಿನ ಬಂದು ತನಿಖೆಯನ್ನು ಮಾಡಿದ್ದಾರೆ. ಊರಿನ ಮುಖಂಡರುಗಳು ಅವ್ರಿಗೆ ಪೊಲೀಸ್ನವರಿಗೆ ಸಹಕರಿಸಿ ಅವನನ್ನು ಬಂಧಿಸಿ ಫಸ್ಟು ಜೈಲಿಗೆ ಕಳಿಸ್ಬೇಕು. ಆ ನಂತರ ಗ್ರಾಮದ ಮುಖಂಡರು ಮತ್ತು ಜಿಲ್ಲಾ ಮತ್ತು ರಾಜ್ಯ ಸಂಘಟನೆ ಎಲ್ಲರೂ ಸೇರಿ ಈ ಮೂರ್ತಿಯನ್ನು ಮತ್ತೊಮ್ಮೆ ಉದ್ಘಾಟನೆ ಮಾಡಿ ಅದನ್ನು ರೆಡಿ ಮಾಡಿಸೋದ್ರಲ್ಲಿ ಕಾರ್ಯೋನ್ಮುಖರಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಗ್ರಾಮದ ನನ್ನ ಬಂಧುಗಳೇ, ಇವತ್ತೇನು ಸಂಗೊಳ್ಳಿ ರಾಯಣ್ಣನ ಪುತ್ಥಳಿಯನ್ನು ವಿರೂಪಗೊಳಿಸಿದ್ರು, ಅದರ ವಿರುದ್ಧ ನಾವೆಲ್ಲರೂ ಕೂಡ ಬಂದಿಲ್ಲಿ ಏನಾಗಿದೆ ಅಂತೇಳಿ ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಕೇಂದ್ರ ಸಂಘದ ಪದಾಧಿಕಾರಿಗಳು, ಜಿಲ್ಲಾ ಸಂಘದ ಪದಾಧಿಕಾರಿಗಳು, ತಾಲೂಕು ಸಂಘದ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಎಲ್ಲ ಮುಖಂಡರುಗಳು ಬಂದಿದ್ದೀವಿ. ಇಲ್ಲೇನಿವತ್ತು ಈ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿನ ವಿರೂಪಗೊಳಿಸಿದ್ದಾರೆ. ಅದನ್ನು ಕೂಡಲೇ ಯಾರು ಮಾಡಿದ್ದಾರೆ ಅದನ್ನು ಬಂಧಿಸಬೇಕು, ಅವ್ರ ಶಿಕ್ಷೆ ಆಗಬೇಕು. ಜೊತೆಗೆ ಕೂಡಲೇ ಇದನ್ನು ನಾವೆಲ್ಲರೂ ಸೇರಿ ಗ್ರಾಮಸ್ಥರು ಮತ್ತು ಜಿಲ್ಲಾ ಮುಖಂಡರುಗಳು, ಕೇಂದ್ರ ಎಲ್ಲ ಸೇರಿ ಈ ಪುತ್ಥಳಿಯನ್ನು ಸರಿಪಡ್ತಕ್ಕಂಥ ಕೆಲಸವನ್ನು ಮತ್ತೆ ನಾವು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು, ಅಂದರೆ ನಾವು ಮತ್ತೆ ಅದನ್ನು ಪೂಜೆ ಮಾಡ್ತಕ್ಕಂಥ ದಿವಸಗಳು ಬರಲಿ ಅಂತೇಳಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ತೀವಿ. ಕೂಡಲೇ ಯಾರದು ಮಾಡಿದ್ದಾರೆ ಅದನ್ನು ಅವನ್ನ ಕೂಡಲೇ ಬಂಧಿಸಬೇಕು, ಅವರು ಶಿಕ್ಷೆ ಆಗಬೇಕು ಅಂತ ಕೇಳ್ಕೊಂಡು ಇವತ್ತು ನೀವೆಲ್ಲ ಗ್ರಾಮದ ಎಲ್ಲ ಬಂದು ಅಕ್ಕ ತಂಗಿಯರು, ಸಹೋದರರು, ತಾಯಂದಿರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ನಾಪೊಕ್ಲು ಸಮೀಪದ ಕಕ್ಕಬಯ್ಯ ಪ್ರೌಢಶಾಲಾ ಆಟದ ಮೈದಾನದಲ್ಲಿ ಕೊಡಗು ಕಣಿಯ ವಿದ್ಯಾಭಿವೃದ್ಧಿ ಸಂಘದ ವತಿಯಿಂದ ವಾರ್ಷಿಕ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕೊಡಗು ಜಿಲ್ಲೆಯ ವಿಶಿಷ್ಟ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ ಪ್ರತಿಯೊಂದು ಜನಾಂಗದ ಪಾತ್ರವೂ ಪ್ರಮುಖವಾದದ್ದು ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಶಾಸಕ ಎಎಸ್ ಪೊನ್ನಣ್ಣ ತಿಳಿಸಿದರು. ನಾಪೊಕ್ಲು ಸಮೀಪದ ಕಕ್ಕಬಯ್ಯ ಪ್ರೌಢಶಾಲಾ ಆಟದ ಮೈದಾನದಲ್ಲಿ ಕೊಡಗು ಕಣಿಯ ವಿದ್ಯಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಕಣಿಯ ಜನಾಂಗದ ವಾರ್ಷಿಕ ಕ್ರೀಡಾಕೂಟದ ಸಮಾರಂಭದಲ್ಲಿ ಪಾಲ್ಗೊಂಡು ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶವಾದ ಇಲ್ಲಿ ಮೇಧ ಜನಾಂಗದ ವಾರ್ಷಿಕ ಕ್ರೀಡಾಕೂಟ ಆಯೋಜಿಸಲ್ಪಟ್ಟಿದೆ. ಜೊತೆಗೆ ಕಣಿಯ ಜನಾಂಗದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ವಿವಿಧ ಸಮುದಾಯಗಳ ಸಂಖ್ಯೆಯು ಕಡಿಮೆ ಇದ್ದರೂ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸುತ್ತಿರುವ ಮೂಲಕ ಸಂಘಟನೆ ಆಗುವಂತದ್ದು ಹೆಮ್ಮೆಯ ವಿಷಯ. ಜಿಲ್ಲೆಯ ಪ್ರತಿಯೊಂದು ಜನಾಂಗವು ತನ್ನದೇ ಆದ ಆಚಾರ, ವಿಚಾರ, ಪದ್ಧತಿ, ಪರಂಪರೆಯನ್ನು ಹೊಂದಿದೆ. ಒಂದು ಜನಾಂಗವನ್ನ ಬಿಟ್ಟು ಜಿಲ್ಲೆ ಒಂದಾಗಲು ಸಾಧ್ಯವಿಲ್ಲ. ಎಲ್ಲರೂ ಒಟ್ಟಾದರೆ ಮಾತ್ರ ಜಿಲ್ಲೆಯ ಸಂಸ್ಕೃತಿ, ಆಚಾರ, ವಿಚಾರ ಬೆಳೆಯಲು ಸಾಧ್ಯ ಎಂದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮೇಚಿರ ಸುಭಾಷ್ ನಾಣಯ್ಯ, ಕೆಡಿಪಿ ಸದಸ್ಯ ಬಾಚಮಂಡ ಲವಚಿನ್ನಪ್ಪ, ಬುಡಕಟ್ಟು ಜನಾಂಗದ ಅಧ್ಯಕ್ಷ ಕುಡಿಯಾರ ಮುತ್ತಪ್ಪ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಕಣಿಯ ವಿದ್ಯಾ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಚಂದುವಂಡ ದೇವಯ್ಯ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮವನ್ನು ಸಂಘದ ಮಾಜಿ ಅಧ್ಯಕ್ಷ ಕಣಿಯರ ನಾಣಯ್ಯ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮಕ್ಕಳು, ಮಹಿಳೆಯರು ಸೇರಿದಂತೆ ಕಣಿಯ ಜನಾಂಗದ ಹಲವು ಮಂದಿ ವಾರ್ಷಿಕ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. 4ನೇ ಕಾಲತ್ರ ಮೇಧ ಜನಾಂಗತ್ರ ಕ್ರೀಡಾ ಕೂಟ ഇതിൽ ക്രിക്കറ്റ് പിന്നെ കേർബലി ദണ്ടു
ಪಂದ್ಯಾವಳಿ ನಡೆದಂತೆ ನಿಮಗೆಲ್ಲರೂ ಕೂಡ ತುಂಬು ಹೃದಯದ ಅಭಿನಂದನೆ. ಕಳಿಪಕ್ಕೆ ಬಂದಂಥ ಎಲ್ಲ ಕ್ರೀಡಾಪಟುವು ಕೂಡ ಶುಭಾಶಯ ನಡಿ. ಇಂದತ್ರ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸ್ಕೊಂಡು ವೇದಿಕೆ ಮೇಲೆ ಹಾಸಿನಂತ ಪಡಿಕಾರ ಕುಟುಂಬದ ಹಿರಿಯ ಸದಸ್ಯನಾದಂಥ MT ದಾಸಪ್ಪಣ್ಣಗಳೇ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಹಿರಿಯ ಪೊಲೀಸ್ ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿ ಬಳಿ ಪೊಲೀಸರು ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿ ಬಳಿ ಪೊಲೀಸರ ಪ್ರತಿಭಟನೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಪ್ರತಿಭಟನೆ ನಡೆಸಲಾಯಿತು. ಕುಟುಂಬ ಸಮೇತ ಪೊಲೀಸ್ ಪೇದೆಗಳ ಪ್ರತಿಭಟನೆ. ನರಸಿಂಹಮೂರ್ತಿ ಹಾಗೂ ಅಶೋಕ್ ಎಂಬ ಪೊಲೀಸ್ ಪೇದೆಗಳಿಂದ ಪ್ರತಿಭಟನೆ ಮಾಡಲಾಯಿತು. ಮೇಲಿನ ಅಧಿಕಾರಿ ಎಡವಟ್ಟಿನಿಂದ ಬಲಿಯಾಗಿದ್ದೇವೆ ಎಂಬ ಆರೋಪ ಕೇಳಿಬಂತು. ತಪ್ಪು ಮಾಡಿದ ಪೊಲೀಸ್ ಪೇದೆಗಳ ಮೇಲೆ ದೂರಿನಲ್ಲಿ ಸಿಲುಕಿದ್ದ ಮೇಲಾಧಿಕಾರಿ ಒಂದೇ ಪ್ರಕರಣದಲ್ಲಿ 2 ಬಾರಿ ಸಸ್ಪೆಂಡ್ ಮಾಡಿದ್ದಾರೆಂದು ಆರೋಪಿಸಲಾಗಿದ್ದು, ಎಸ್ಪಿ DL ನಾಗೇಶ್ ವಿರುದ್ಧ ಪೊಲೀಸರ ಪೇದೆಗಳಿಂದ ಜಾತಿ ನಿಂದನೆ ಆರೋಪಿಸಿದ್ದಾರೆ. ಎಸ್ಸಿ ಎಂಬ ಉದ್ದೇಶದಿಂದ ಕಿರುಕುಳ ನೀಡುತ್ತಿದ್ದಾರೆಂದು ಆರೋಪಿಸಿದ್ದಾರೆ. ನಾನು ರೋಡಲ್ಲಿ ಕೂತಿದ್ರೆ ಅದು ನೀವು ಹೇಳಿದ್ದಕ್ಕೆ ಅಲ್ಲ, ನೀವು ಈಗ ದೇವಾಲಯ ನಮ್ಮ ದೇವರನ್ನ ಕೇಳಕ್ ಬಂದಿದ್ದೀವಿ. ಇನ್ನು ಇದಕ್ಕಿಂತ ನಾನು ಏನು ಹೇಳಬೇಕು? ಅದು ಯಾಕಂದ್ರೆ ಈಗ ನಾವು ಸಾಯೋ ಪರಿಸ್ಥಿತಿ, ಈಗ ನಾವು ಸತ್ತಂದ್ರೆ ಅವ್ರಿಗೆ ಯಾರು ಸರ್ ಪರಿಸ್ಥಿತಿ, ಅವ್ರಿಗೆ ಯಾರು ಸರ್ ಅಲ್ಲ ಸಾಯುವಂತ ಆಗಿದೆ. ಅದೇನಾದ್ರೆ ನಮ್ಗೆ ಮಾತಾಡಕ್ಕೆ ಅವರು ನನಗೆ ಯಾವುದೇ ಕಾರಣಕ್ಕೂ ಇಲಾಖೆಯಲ್ಲಿ ಅವಕಾಶ ಕಲ್ಪಿಸಿಲ್ಲ ಸರ್. ಇಲ್ಲ ಅಂದ್ರೆ ಪ್ರತಿಯೊಂದು ತಮ್ಮ ಹತ್ರ ನಾನು ಹೇಳ್ತಿದ್ದೆ, ಅವಕಾಶ ಕಲ್ಪಿಸಕ್ಕೆ ಹೇಳಿ ನಾನು ಇದು ಡೈರೆಕ್ಟ್ ಆಗಿ ಮಾತಾಡ್ತೀನಿ. ಅಂದ್ರೆ ಅವ್ರ ಹತ್ರ ಹೇಳ್ಕೊಳ್ಳೋದಿದೆ, ನಮ್ಮ ಹತ್ರ ಹೇಳ್ಕೊಳ್ಳೋದು ಏನಿಲ್ಲ ಸರ್. ಈಗ ಮತ್ತೆ ಮಾಡೋದು ತಪ್ಪಲ್ಲ. ಈಗ ನಾನು ಹೇಳ್ಕೊಳಕ್ ಜಿಲ್ಲೆ SP ಸಾಹೇಬ್ರೊಬ್ರು ಇದ್ದಾರೆ, ನಾಗೇಶ್ ಸರ್ ಅಂತ ಹೇಳ್ಬಿಟ್ಟು ಅವ್ರು ಬರಲಿ, ಅವ್ರ ಹತ್ರ ನಮ್ಮ ಸಮಸ್ಯೆ ಹೇಳ್ಕೊಂತೀವಿ ಅಂತ ನಾನು ಹತ್ರ ಬನ್ನಿ, ಖುದ್ದಾಗಿ ಮಾತಾಡಿ ಅಂತ ಕೂಡ ಹೇಳಿದ್ದೀನಿ ಸರ್. 4 ಟೈಮ್ ಹೇಳಿದ್ರು ಕೂಡ ನೀನು ನಾನೇ ಕಾಲ್ ಮಾಡಿ ನಾನು ಹೇಳಿದೆ ಸರ್. ನಾನು ಚುನಾವಣಾ ಕರ್ತವ್ಯ ಇರುವ ನಿಮಿತ್ತ ನೀವು ನೋಡಿ ನಾನು ಬರ್ತೀನಿ ಅಂತ ಕೇಳಿ ಹಿರಿಯ ಅಧಿಕಾರಿಗಳು ಈಗ ಇಲಾಖೆ ವಿಚಾರಣೆಯಲ್ಲಿ ಚೀಫ್ ಮಾಡಿಬಿಟ್ಟು ಕ್ರಾಸ್ ಮಾಡಕ್ಕೆ ಅವಕಾಶ ಕಲ್ಪಿಸಿ ಅವ್ರು ಕೊಡ್ಬೇಕು ಸರ್ ದಿನಾಂಕ. ನಾವೇನ್ ಸರ್ ಕೇಳೋದು? ಈಗ ಚೀಫ್ ಮಾಡಿದ್ದಾರೆ, ಕ್ರಾಸ್ ಮಾಡಕ್ಕೆ ಅವ್ರು ನೋಟಿಸ್ ಕೊಡ್ಲಿ ಸರ್ ನಮ್ಮ ಸಹಾಯಕರಿಗೆ. ಕ್ರಾಸ್ ಮಾಡೋದಕ್ಕೆ ಅವ್ರಿಗೆ ನಿಮ್ಮ ಬರ್ಬೋದಲ್ವಾ? ಅದನ್ನು ಕೊಡಕ್ ರೆಡಿ ಇಲ್ಲಲ್ಲ ನೀವು. ಈಗ ಕೆಲವು ಅಲ್ಲಿ ಸಂಘಟನೆಗಳು ಅವ್ರು ಬಂದಿರೋ ಫೋನ್ಗಳು ನನ್ಗೆ ಅರ್ಥ ಆಗಿದೆ ಅಂದ್ರೆ ಇವ್ರ ಡೈರೆಕ್ಷನ್ ಇವ್ರ ಆದೇಶದಂತೆ ಅವ್ರು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನನಗೆ ಸೊಲ್ಯೂಷನ್ ಬೇಕಂತ ಹೇಳಿದ್ರೆ ಒಂದು ಪ್ರಾಪರ್ ಪ್ರಾಸೆಸ್ ಸರ್. ಆಯ್ತು ಸರ್, ಈಗ ನಾನು 3 ಲೆಟರ್ ಕೊಟ್ಟಿದ್ದೀನಲ್ಲ, ಈ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ನನಗೆ DA ಕೊಡಿ, ಯಾವ ಅಧಿಕಾರಿ ಅನ್ನಾದ್ರೂ ನೇಮಿಸಿ ಅಂತ ಕೊಡಿ. ನಾನು 3 ಲೆಟರ್ ಕೊಟ್ಟಿದ್ದೀನಿ ಸರ್, ಅದನ್ನ ಪರಿಶೀಲಿಸಿ ಸರ್. ಎಲ್ಲರ ಎದುರಿಗೆ ಕೇಳ್ತೀನಿ, ಹೀಗೆ ಕೊಡು ಅಂತ ಕೇಳ್ತಾರೆ. ಈಗಲೂ ಕೊಡ್ತೀನಿ ಸರ್. 3 ಲೆಟರ್ ಕೊಟ್ಟಿದ್ರು ಕೂಡ ಯಾವ ಉದ್ದೇಶದಿಂದ ಅವ್ರು ಮಾಡಲಿಲ್ಲ ಸರ್. ಕೊಟ್ರೆ ಮಾಡಲಿಲ್ಲ ಸರ್. ಈಗ ತಮ್ಮ ಕೊಟ್ರೆ ಏನು ಸರ್? ಒಂದೊಂದು ಸರ್ತಿ ಕಟ್ಟಾಗುತ್ತಾ 5 ಸಾವಿರ ಕೂಡ ಅವರು ಕೆಲವು ಕೊಟ್ಟಿದ್ದಾರೆ. ಅವ್ರದ್ದು ರಿಕ್ವೆಷನ್ ರಿಟರ್ನ್ ಅಲ್ಲಿ ತಗೊಳ್ಳಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಬಂದಿರೋದು. ನಿಮ್ಗೆ ಅವಕಾಶ ಕೊಟ್ಬಿಟ್ಟು ಜರುಗಿಸ್ತೀವಿ ಅಂದ್ರೆ ಸಾಯಿಸ್ಬಿಡಿ ಸರ್. ನನ್ನ ಹೆಂಡತಿ ಮಕ್ಕಳೆಲ್ಲ ಇದಾರೆ, ನಮ್ಮ ತಂದೆ ತಾಯಿನ ಕೂಡ ಕರೆಸ್ತೀನಿ, ಸಾಯಿಸ್ಬಿಡಿ ಸರ್. ನಿಮ್ಮ ಮೆಂಟಲ್ ಫ್ರೇಮ್ ಅರ್ಥ ಮಾಡಿ. ನಿಮ್ಗೆ ನೊಂದಿದ್ದೀರಾ, ನೀವೇನ್ ಡಿಸಿಷನ್ ಮಾಡ್ತಿದ್ದೀರಾ ಇದನ್ನ ಕೂಡ ನಿಮ್ಗೆ ಕುಲಂಕುಷವಾಗಿ ಹೇಳಿದ್ದೀನಿ. ನಿಮ್ಗೆ ಏನ್ ತೊಂದರೆ ಇದೆ, ನೀವೇನ್ ಮಾತಾಡ್ತೀರಾ, ನಿಮ್ಮ ಡಿಸಿಷನ್ ಏನಾಗುತ್ತೆ ಸರಿ ಇರಲ್ಲ. ಕಾನೂನು ಕ್ರಮ ಅಂತ ಹೇಳಿದ್ರೆ ನಿಮ್ಗೆ ಪ್ರೊಸೀಜರ್ ಪ್ರಕಾರ ನಿಮ್ಗೆ ಅವಕಾಶ ಕೊಟ್ಟಿದ್ದೀನಿ. ಒಂದು ಸೀನಿಯರ್ ಆಫೀಸರ್ ಹೇಳಿದ್ಮೇಲೆ ಬರ್ಬೇಕಂದ್ರೆ ಕಳಿಸಿ, ಇಲ್ಲ ಸಾಯಿಸ್ತೀರಾ ಸಾಯಿಸ್ಬಿಡಿ. ಅಲ್ಲ, ಇಷ್ಟು ಜನ ಎವಿಡೆನ್ಸ್ ಇದಾರೆ, ಇಲ್ಲಿ ಮೀಡಿಯಾದವ್ರು ಕೂಡ ಇದಾರೆ. ಅವ್ರ ಎದುರಿಗೆ ನಿಮ್ಗೆ ಅವಕಾಶ ಕೊಟ್ಟಿದ್ದೀನಿ, ಬಂದು ಭೇಟಿ ಮಾಡಿ ಮಾತಾಡಿ ಅಂತ. ಇಲ್ಲ ನಾನು ಇಲ್ಲೇ ಕೂರ್ತೀನಿ ಅಂತಂದ್ರೆ ಅದು ಏನ್ ವರ್ತನೆ ಆಗತ್ತದು, ಅದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ಈಗ ನೀವು ಅವಕಾಶ ಕಳಿಸ್ತಿದ್ದೀರಾ ಸರ್, ನನಗೆ ಈ ಪರಿಸ್ಥಿತಿ ಬನ್ನಿ, ನನ್ನ ಚೇಂಬರ್ಗೆ ಬನ್ನಿ, ಕೂತ್ಕೊಳ್ಳಿ, ಮಾತಾಡಿ, ನಿಮ್ ರಿಕ್ವೆಷನ್ ಕೊಡಿ. ಕೆಲವು ವಿಷಯಗಳು ತಮ್ಗಿನ್ನ ಗೊತ್ತಿಲ್ಲ ಸರ್. ಇದು SP ಅದು ಗೊತ್ತಿಲ್ಲ ಅಂದ್ರೆ ಹೇಳ್ಬೇಕು ತಾನೆ ನನಗೆ. ಹೇಳಿದ್ರೆ ತಾನೇ ಸರ್, ನಿಮ್ಮಿಂದ ಈ ಪರಿಸ್ಥಿತಿ ಬಂದಿಲ್ಲ ಸರ್. ನಾವು SP ಸಾಹೇಬ್ರಿಂದ ಈ ಪರಿಸ್ಥಿತಿ ಬಂದಿಲ್ಲ. ಯಾರಿಂದಾದ್ರೂ ಬರಲಿ, ತಾರತಮ್ಯ ಮಾಡಿದ್ದಾರೆ. ನೋಡಪ್ಪ, ಜೀತದಲ್ಲ ಸರ್, ನಾನು ಪೊಲೀಸ್ ಆಗಿದ್ರೆ ಅಂತ ಖುಷಿಯಿಂದ ಇದ್ರು. ಇವತ್ತು ಅವ್ರಿಗೆ ಶುಗರ್ ಬಂದು ಮಾತಾಡ್ತಾರೆ. ಹಾಗಾದ್ರೆ ಸಂವಿಧಾನದಲ್ಲಿ ನಾವು ಬದುಕಕ್ಕೆ SC ಅವರು ಅನುವು ಮಾಡ್ತಾರೆ ಅಲ್ಲ ಸರ್. ಈಗ ಒಂದು SC ಒಂದು ಕೆಲವರ್ಗ ಅಂತ ಹೇಳ್ಬಿಟ್ಟು ಸಂಬೋಧಿಸ್ತಾರಲ್ಲ, ಇದು ಯಾವ ನ್ಯಾಯ ಹೇಳಿ ಸರ್? ಆಯ್ತು, ಹಾಗಾದ್ರೆ ನಾವು ಕೆಲವರ್ಗದಲ್ಲಿ ಹುಟ್ಟಿರೋದೇ ತಪ್ಪ ಸರ್? ನಿಮ್ಮನ್ನ ಕೇಳ್ತಾ ಇದೀವಿ ಹೇಳಿ ಸರ್. ಸಸ್ಪೆಂಡ್ ರಿವಾಗ್ ಹುಟ್ಟಿರೋದೇ ತಪ್ಪ ಸರ್? ಕೆಲವೆಲ್ಲ ನಡೀತಾ ಇದೆ, ಅದು ನಾನು ಇಲ್ಲಿ ಪ್ರಸ್ತಾಪ ಮಾಡಲ್ಲ. ಜಿಲ್ಲೆಯಲ್ಲಿ ಏನೇನು ನಡೀತಾ ಇದೆ ಎಲ್ಲ ನನಗೆ ಗೊತ್ತು, ಯಾರ್ಯಾರು ಏನೇನು ಮಾಡ್ತಾವ್ರು ಎಲ್ಲ ನನಗೆ ಗೊತ್ತು. ಬಟ್ ನಾನು ಪ್ರಸ್ತಾಪ ಮಾಡಲ್ಲ. ಇಲ್ಲಿ ನಮ್ಮನ್ನ ಕೀಲವಾಗಿ ನೋಡ್ತಾ ಇದಾರಲ್ಲ SC ಅಂತ ಹೇಳ್ಬಿಟ್ಟು,
SC ಅಲ್ಲಿ ಹುಟ್ಟಿರೋದೇ ತಪ್ಪ ಸರ್? ಹಾಗಾದ್ರೆ ಅಲ್ಪಸಂಖ್ಯಾತರು SC ಅವರು ಅಂದರೆ ಗೌರವ ಇಲ್ಲ ಸರ್, ಆ ಥರ ನೋಡ್ತಾ ಇದ್ದಾರಲ್ಲ ಸರ್. ಯಾಕೆ ಸರ್ ಇದೆಲ್ಲ? ಸಂವಿಧಾನದಲ್ಲಿ ಯಾವಾಗ ಕೊಟ್ಟಿದ್ದಾರೆ ಎಲ್ಲರೂ ಸಮಾನರು ಅಂತ ಹೇಳ್ಬಿಟ್ಟು. ನಿನ್ ಮೇಲೆ ಆಗಿರೋದ್ರ ಬಗ್ಗೆ ನನ್ನ ಹತ್ರ ಯಾವತ್ತಾದ್ರೂ ಪೊಲೀಸ್ ಇಲಾಖೆ ಅಂದ್ಮೇಲೆ ಜಾತಿ ಒಂದು ಸೆಕೆಂಡ್, ನರಸಿಂಹಮೂರ್ತಿ ನೀವು ಸರ್, ನಾನು ಅಲ್ಲ, SP ನಾನು ಸಾಹೇಬ್ರ ಬಂದು ಹತ್ರ 100 ಆರ್ತಿ- ಸಲ ಬಂದಿದ್ದೀನಿ ಸರ್. ಅಲ್ಲ, ಹೇಳೋದು SP ಸಾಹೇಬ್ರ ಹತ್ರ ಒಂದು 100 ಸಲ ಬಂದಿದ್ದೀನಿ. ಜಿಲ್ಲೆ ದೊಡ್ಡವರು ಅಂತ ಹೇಳ್ಬಿಟ್ಟು ಅವ್ರ ಹತ್ರ 100 ಸಲ ಬಂದಿದ್ದೀನಿ. ಈಗ ನಾನೇ ಖುದ್ದಾಗಿ ನಿಮ್ಗೆ ಮಾತಾಡೋಕೆ ಕೂಡ ಅವಕಾಶ ಇಲ್ಲ ಅಶೋಕ, ನಾನೇ ಖುದ್ದಾಗಿ ನಿಮ್ಗೆ ಫೋನ್ ಮಾಡಿ ಫೋನ್ ಮಾಡಿದ್ದೀರಾ ಸರ್? ನಾನು ಕರೆದು ಇವತ್ತು ಬರಕ್ಕೆ ಕೂಡ ಅವಕಾಶ ಕಲ್ಪಿಸಿಲ್ಲ. ನೋಟಿಸ್ ಕೊಟ್ಟು ನೀನು ನೋಟಿಸ್ ಅಲ್ಲಿ ಕೂಡ ಸೈನ್ ಮಾಡಿದೀಯಾ, ನೀನು ಬರ್ತಿ ಅಂತಂತ ಹೇಳ್ಬಿಟ್ಟು ನಾನು ಎಲ್ಲಾ ಕೆಲಸಗಳು ಬಿಟ್ಟು ನನ್ನ ಆಫೀಸಲ್ಲಿ ನಿನ್ನ ಸಲುವಾಗಿ ಕಾಯ್ಕೊಂಡು ಕೂತ್ಕೊಂಡಿದ್ದೀನಿ. ನಾನು ಇಲ್ಲಿ ಆದ್ರೂ ಬಂದಿಲ್ಲ ನೀವು. ದಯವಿಟ್ಟು ತಮ್ಮ ಹತ್ರ ರಿಕ್ವೆಸ್ಟ್ ಇಲ್ಲಿ ನಾವು ವಾದ ಮಾಡ್ಕೊಂಡು ಹೋದ್ರೆ ಇದಾಗಲ್ಲ. ಅದು ಬಂದು ಒಂದು ರಿಕ್ವೆಷನ್ ತಗೊಳ್ಳಿ, ಕುತ್ಕೊಂಡು ಅದೇನಿದೆ ನಾವು ಮಾತಾಡ್ಕೊಂಡ್ಬಿಟ್ಟು ಇದು ಮಾಡಿ. ನ್ಯೂಸ್ ಸಂಗಮಕ್ಕಾಗಿ ಬಾಬುಖಾನ್ ತುಮಕೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ವರ್ತಕರ ಸ್ನೇಹ ಮಿಲನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಬೀಕನಹಳ್ಳಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಭಗ್ನಗೊಳಿಸಿದ ಘಟನೆ ಕುರಿತು ಪ್ರತಿಭಟನೆ ಮಾಡಲಾಯಿತು. ಹಿರಿಯ ಪೊಲೀಸ್ ಅಧಿಕಾರಿಗಳ ಕಿರುಕುಳ ತಾಳಲಾರದೆ ಬೇಸತ್ತು ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿ ಬಳಿ ಪೊಲೀಸರು ಪ್ರತಿಭಟನೆ ನಡೆಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.